ಅಂಗಾಂಗದ ಸ್ಫೂರ್ತಿ ಮತ್ತು ಅನೇಕ ಬಾರಿ ಪರಸ್ಪರರಲ್ಲಿ ಮನುಷ್ಯನ ನಂಬಿಕೆಯನ್ನು ಪುನರ್ಜನ್ಮಿಸುತ್ತದೆ. ಮೊದಲಿಗೆ ಈ ಆಸ್ಪತ್ರೆಯ ಮುಖ್ಯ ವೈದ್ಯಕೀಯರಾದ ಡಾಕ್ಟರ್ ಕೀರ್ತಿನಾಥ್ ಬಳ್ಳಾಲ್ ಅವರು ನಮಗೆ ಈ ಹೃತ್ಪೂರ್ವಕ ಸ್ವಾಗತ. ಇವರು ಈ ಆಸ್ಪತ್ರೆಯ ಡಯಾಲಿಸಿಸ್ ಸೇವೆಯ ಬಗ್ಗೆ ಮಾಹಿತಿ ಮತ್ತು ಇಲ್ಲಿ ಮೂತ್ರಪಿಂಡ ಹೊರತವರ OPD ಸರ್ವಿಸಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡುತ್ತಾರೆ. ಅದಾದ ನಂತರ ಡಾಕ್ಟರ್ ಶಂಕರ್ ಪ್ರಸಾದ್ ಅವರು ಮೂತ್ರಪಿಂಡದ ಘಟಕದ ಮುಖ್ಯಸ್ಥರಾಗಿದ್ದು ಅವರು ಮಾಹೆ ಮಣಿಪಾಲಿಗರು ಕ್ರಾನಿಕ್ ಕಿಡ್ನಿ ಡಿಸೀಸ್ ಮತ್ತು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಪ್ರಿವೆನ್ಷನ್ ಅಂದರೆ ಅದನ್ನು ಹೇಗೆ ತಡೆಯಬಹುದು ಮತ್ತು ಅದರ ಆಪ್ಷನ್ಸ್ ಟ್ರೀಟ್ಮೆಂಟಿನ ಏನೇನು ನಮಗೆ ಆಪ್ಷನ್ಸ್ ಇದೆ ಅಂತ ಅದರ ಬಗ್ಗೆ ಮಾಹಿತಿ ಕೊಡುತ್ತಾರೆ. ಡಾಕ್ಟರ್ ರವೀಂದ್ರ ಪ್ರಭು ಸರ್ ಕಸ್ತೂರ್ಬಾ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಿದ್ದು ಅವರು ಕೊನೆಯಲ್ಲಿ ನಿಮ್ಮಲ್ಲಿರುವ ಏನೇನು ಡೌಟ್ಸ್ಗಳಿರ್ತದೆ, ನಿಮ್ಮಲ್ಲಿ ಏನು ಯಾವ್ದಾದ್ರು ಕ್ವಶನ್ಸ್ಗಳಿದ್ದು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಅಥವಾ ಡಯಾಲಿಸಿಸ್ ಬಗ್ಗೆ ಏನಾದ್ರು ಮಾಹಿತಿ ಕೇಳುವುದಾಗಿದ್ದರೆ ಕೊನೆಯಲ್ಲಿ ಡಾಕ್ಟರ್ ರವೀಂದ್ರ ಪ್ರಸಾದ್ ಸರ್ ಹೇಳ್ತಾರೆ. ಮಿಸಸ್ ಕೀರ್ತಿ ಅವರು ನಮ್ಮಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿದ್ದು ಅವರು ಯೂಶಲಿ ಒಂದು ಟ್ರಾನ್ಸ್ಪ್ಲಾಂಟ್ ಆಗಬೇಕಾದ್ರೆ ಏನೇನು ಫಾರ್ಮ್ಸ್ ಇರ್ತದೆ, ಯಾರು ಕೊಡ್ಬೋದು, ಯಾರು ಕೊಡೋಕ್ಕಾಗೋದಿಲ್ಲ, ಖರ್ಚು ಎಷ್ಟಾಗ್ಬೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನಿಮಗೆ ಎಷ್ಟು ಸಮಯದಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗ್ತದೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡುವುದಕ್ಕೆ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಟ್ರಾನ್ಸ್ಪ್ಲಾಂಟ್ ಇದ್ರ ಬಗ್ಗೆ ಮಾಹಿತಿ ಕೊಡುವುದಕ್ಕೆ ಮಿಸಸ್ ಕೀರ್ತಿ ಅವರು ನಮ್ಮಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಂಗದಾನ ಬಗ್ಗೆ ಚರ್ಚಿಸುವುದಕ್ಕೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಪಡೆದುಕೊಳ್ಳೋಕ್ಕೆ ನಮ್ಮಲ್ಲಿ ಸೇರಿರುವ ಡಯಾಲಿಸಿಸ್ಸಿನ ಎಲ್ಲ ಪೇಷಂಟ್ಸ್ಗೂ ಮತ್ತು ಅವರ ಜೊತೆ ಬಂದಿರುವ ಎಲ್ಲವರಿಗೂ ಸುಸ್ವಾಗತ. ನಾನೀಗ ಡಾಕ್ಟರ್ ಕೀರ್ತಿ ಅವರಿಗೆ ಮುಂದೆ ಇಲ್ಲಿ ಕಾರ್ಕಳ ಆಸ್ಪತ್ರೆಯಲ್ಲಿ ಏನೇನು ಸೌಲಭ್ಯಗಳಿದೆ, ಕಿಡ್ನಿ ವೈಫಲ್ಯ ಆಗಿರುವವರಿಗೆ ಏನೇನು ಸೌಲಭ್ಯಗಳು ನಮ್ಮಲ್ಲಿ ಅವಲಂಬನೆ ಉಂಟು ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಡಾಕ್ಟರ್ ಕೀರ್ತಿ ಅವರಿಗೆ. ಈ ಕಾರ್ಯಕ್ರಮ ಯಾಕೆ ನಾವು ಮಾಡಿದ್ದೇವೆ ಅಂತ ಹೇಳಿದರೆ, ಹೆಚ್ಚಾಗಿ ಡಯಾಲಿಸಿಸ್ ಮಾಡುವವರು ಕಂಟಿನ್ಯೂಸ್ ಆಗಿ ಡಯಾಲಿಸಿಸ್ ಆಗ್ತಾ ಇರ್ತಾರೆ. ಈ ಅಂಗಾಂಗ ಕಿಡ್ನಿ ಕಸಿ ಮಾಡ್ಬೋದು ಅನ್ನುವ ಒಂದು ಕೆಲವರಿಗೆ ಅರಿವಿಲ್ಲ, ಕೆಲವರಿಗೆ ಅದರ ಬಗ್ಗೆ ತಪ್ಪು ಮಾಹಿತಿಗಳಿರ್ತದೆ, ಕೆಲವರಿಗೆ ಅದರ ಬಗ್ಗೆ ಏನು ಹೇಳೋದು ಹೆದರಿಕೆ ಇರ್ತದೆ. ಸೊ ಹಾಗಾಗಿ ಈ ಮಾಹಿತಿ ಕರೆಕ್ಟಾಗಿ ಮಾಹಿತಿಯನ್ನು ನಿಮಗೆ ಕೊಟ್ಟು ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿ ಅಂಗಾಂಗ ಕಸಿ ಡಯಾಲಿಸಿಸ್ ಮಾತ್ರ ಅಲ್ಲ, ಅಂಗಾಂಗ ಕಸಿ ಕೂಡ ಜನರು ಮುಂದೆ ಬರಬೇಕು. ಆರ್ಗನ್ ಡೊನೇಷನ್ ಮಾಡಬೇಕು, ಅಂದರೆ ಕಸಿ ಕೊಡುವವರು ದಾನ ಮಾಡುವವರು ಮುಂದೆ ಬರಬೇಕು. ಹಾಗೆ ಪೇಷಂಟ್ಸ್ ಕೂಡ ಯಾರೆಲ್ಲ ಈಗ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ದಾರೋ ಅವರು ಕೂಡ ಮುಂದೆ ಬರಬೇಕು ಅಂತ ಹೇಳೋ ಒಂದು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಸೊ ಹಾಗಾಗಿ ನಮ್ಮ ಜೊತೆಗೆ ತುಂಬ ನುರಿತ ತಜ್ಞರಿಲ್ಲಿದ್ದಾರೆ. ಡಾಕ್ಟರ್ ರವೀಂದ್ರ ಪ್ರಭು ಸರ್ ಮುಂಚೆ ಹಿಂದೆ ಮುಖ್ಯಸ್ಥರಾಗಿದ್ದವರು, ನೆಫ್ರಾಲಜಿ ವಿಭಾಗ KMC ಮಣಿಪಾಲದಲ್ಲಿ ಮುಖ್ಯಸ್ಥರಾಗಿ ಈಗ ಪ್ರಾಧ್ಯಾಪಕ ಪ್ರೊಫೆಸರ್ ಆಗಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈಸ್ ವೆರಿ ವೆಲ್ ನೋನ್ ನೆಫ್ರಾಲಜಿಸ್ಟ್. ಹಾಗೆ ಡಾಕ್ಟರ್ ಶಂಕರ್ ಪ್ರಸಾದ್ ಸರ್ ಇದ್ದಾರೆ. ಇವರು ಕೂಡ ಹಿಂದೆ ಮುಖ್ಯಸ್ಥರು, ನೋಡಲಿಕ್ಕೆ ಸ್ವಲ್ಪ ಎಂಟು ಕಂಡು ಅವರು ಆಲ್ರೆಡಿ ಮುಖ್ಯಸ್ಥರಾಗಿ 5 ವರ್ಷ ಮುಖ್ಯಸ್ಥರಾಗಿ ಈಗ ಪುನಃ ಯೂನಿಟ್ ಹೆಡ್ ಆಗಿ ಪ್ರೊಫೆಸರ್ ಆಗಿದ್ದಾರೆ. ಅದರ ಜೊತೆಗೆ ನಮ್ಮ ಪಿಡಿಯಾಟ್ರಿಕ್ ನೆಫ್ರಾಲಜಿಯಲ್ಲಿ ಸ್ಪೆಷಲಿಸ್ಟ್ ಆಗಿರುವಂಥ ಡಾಕ್ಟರ್ ದರ್ಶನ್ ಸರ್ ಇದ್ದಾರೆ. ಸೊ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂತ ಹೇಳಿದರೆ, ಇವರೆಲ್ಲರೂ ಹೇಳೋ ಮಾತುಗಳನ್ನು ದಯವಿಟ್ಟು ಕೇಳಿಕೊಡಿ. ಒಂದು ಪ್ಲಸ್ ನಿಮ್ಮ ಏನೇ ಪ್ರಶ್ನೆಗಳಿದ್ರೆ, ಸಣ್ಣದಾಗಲಿ ದೊಡ್ಡದಾಗಲಿ ಏನೇ ಪ್ರಶ್ನೆಗಳಿದ್ರೆ ಅವ್ರ ಹತ್ರ ಹೋಗೋ ಮುಂಚೆ ಕೇಳಿಕೊಳ್ಳಿ. ಯಾಕಂತ ಹೇಳಿದ್ರೆ ಇಲ್ಲದಿದ್ದರೆ ನೀವು ಫೀಸ್ ಕಟ್ಟಿ ಅವ್ರ ಹತ್ರ ಸಂದರ್ಶನ ಮಾಡಬೇಕಾಗ್ತದೆ. ಇವತ್ತು ಫ್ರೀಯಾಗಿ ಅವ್ರ ಜೊತೆಗೆ ಎಷ್ಟು ಬೇಕಾದ್ರೂ ಸಮಾಲೋಚನೆ ಮಾಡ್ಕೋಬೋದು. ಸೊ ಅದನ್ನು ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಟೇಕ್ ಫುಲ್ ಅಡ್ವಾಂಟೇಜ್ ಆಫ್ ಇಟ್. ಅಪಾರ್ಟ್ ಫ್ರಮ್ ದಟ್, ಈಗ ನಮ್ಮ ಡಾಕ್ಟರ್ KNF ರೋಟರಿ ಆಸ್ಪತ್ರೆ ನಿಮಗೆಲ್ಲ ತಿಳಿದೋರಾಗೆ 1987 ಸ್ಟಾರ್ಟ್ ಆಗುವಾಗ ಇಟ್ ಸ್ಟಾರ್ಟೆಡ್ ಆಸ್ NCH ಹಾಸ್ಪಿಟಲ್, ತಾಯಿ ಮಕ್ಕಳಿಗೆ ಬೇಕಾದಂಥ ಆಸ್ಪತ್ರೆಗೆ ಸ್ಟಾರ್ಟ್ ಆಗಿದೆ. ಮುಂದೆ ಕ್ರಮೇಣವಾಗಿ
ಜನರಿಗೆ ಕಾರ್ಕಳದ ಜನತೆಗೆ ಏನಾದರೂ ಬೇಕು ಅದರ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ಸ್ಲೋಲಿ ಪಿಡಿಯಾಟ್ರಿಕ್ ಸ್ಟಾರ್ಟ್ ಆಯಿತು. ಅದ ನಂತರ ಮೆಡಿಸಿನ್ ಆಫ್ಥಲ್ಮಾಲಜಿ ಸ್ಟಾರ್ಟ್ ಆಯಿತು 2003ರಲ್ಲಿ. ಹಾಗೆ ಮತ್ತು ಮೆಡಿಸಿನ್ ಸ್ಟಾರ್ಟ್ ಆಯಿತು. ಬೇರೆ ಬೇರೆ ಸ್ಟಾರ್ಟ್ ಆಗ್ತಾ ಹೋಯಿತು ಒಂದಕ್ಕೊಂದು. ಅದು ಜನರಿಂದ ಬೇಡಿಕೆ ಬಂತು. ಈ ಕಾರ್ಕಳದ ಜನರಿಗೆ ಡಯಾಲಿಸಿಸ್ನ ವ್ಯವಸ್ಥೆ ಬೇಕು. ಇಲ್ಲಿ ಡಯಾಲಿಸಿಸ್ನ ವ್ಯವಸ್ಥೆ ಕುಂದುಕೊರತೆ ಇದೆ. ಮಣಿಪಾಲಕ್ಕೆ ಹೋಗಬೇಕು, ಮಂಗಳೂರಿಗೆ ಹೋಗಬೇಕು ಡಯಾಲಿಸಿಸ್ ಆಗಬೇಕಿದ್ರೆ. ನೆಫ್ರಾಲಜಿಸ್ಟ್ ಇಲ್ಲಿ ಬರ್ತಾ ಇಲ್ಲ. ಹಾಗಾಗಿ ನಾವಿಲ್ಲಿ 2021ರಲ್ಲಿ ರೋಟರಿ ಕ್ಲಬ್ ಮಣಿಪಾಲ ಅವರ ಸಹಭಾಗಿತ್ವದಲ್ಲಿ ಇಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ನ ಸ್ಟಾರ್ಟ್ ಮಾಡಿದ್ವಿ. ಅದೇ ಟೈಮಲ್ಲಿ CKD ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಕ್ರೀನಿಂಗ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತೀವಿ. ಊರಿನವರಿಗೆ ಹೋಗಿ ಅಲ್ಲಿ ಯಾರಿಗೆಲ್ಲ ಕ್ರಿಯಾಟಿನಿನ್ ಜಾಸ್ತಿ ಇರ್ತದೆ ನೋಡಿಕೊಂಡು ಡಯಾಬಿಟಿಸ್ ಇದ್ದವರಿಗೆ ಡಯಾಬಿಟಿಸ್ ಟೆಸ್ಟ್ ಮಾಡುವಂಥದ್ದು. ಹಾಗೆ ಕ್ರಿಯಾಟಿನಿನ್ ಯಾರಿಗೆಲ್ಲ ಜಾಸ್ತಿ ಇರ್ತದೆ, ಕಿಡ್ನಿ ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡ್ಕೊಳ್ಳಿಕ್ಕೆ ಊರಿನಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು 2021ರಲ್ಲಿ. ಅದರ ನಂತರ 2023ರಲ್ಲಿ ಜಮಾತುಲ್ ಫಲಾಹ್ ಮಾಡುವಂಥ ಆರ್ಗನೈಸೇಷನ್, ಲೋಕಲ್ ಆರ್ಗನೈಸೇಷನ್ ಬಂದು ಇನ್ನೊಂದು ಮಿಷನ್ ಕೊಟ್ಟರು. ನಾವು ಮಾಡುವಂಥ ಒಳ್ಳೆಯ ಕೆಲಸವನ್ನು ನೋಡಿ 4ನೇ ಮಿಷನ್ ಕೊಟ್ಟರು. ಈ ವರ್ಷ 2024ರಲ್ಲಿ ಬೆಳಿಗ್ಗೆ ಸಚಿವ ಹೆಗ್ಡೆ ಟ್ರಸ್ಟ್ ಅಂತೇಳಿ ಹೆಬ್ರಿಯವರು ಮುಂದೆ ಬಂದು ಇನ್ನೊಂದು ಮಿಷನ್ ಕೊಟ್ಟರು. ಟೋಟಲ್ ಆಗಿ ನಮ್ಮಲ್ಲಿ ಈಗ 5 ಮಿಷನ್ ಇದೆ. 5 ಮಿಷನ್ 3 ಶಿಫ್ಟ್. ನಾವು ಮುಂಚೆ ಕಾಲ 2 ಶಿಫ್ಟ್ ಮಾಡ್ತಾ ಇದ್ವಿ, ಈಗ 3 ಶಿಫ್ಟ್ ಮಾಡ್ತಾ ಇದ್ದೇವೆ. ಸಂಜೆಯ ಶಿಫ್ಟ್ ಕೂಡ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಕೆಲವರಿಗೆ ಈವ್ನಿಂಗ್ ಟೈಮಲ್ಲಿ, ಎಸ್ಪೆಷಲಿ ಆಫೀಸ್ ಹೋಗೋರಿಗೆಲ್ಲ ಈವ್ನಿಂಗ್ ಟೈಮಲ್ಲಿ ಸುಲಭ ಆಗ್ತದೆ. ಆಫೀಸಿಗೆ ಹೋಗಿ ನಮ್ಮಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಕೇಳಬಹುದು ಅಂತ ಹೇಳೋ ನಿಟ್ಟಿನಲ್ಲಿ, ಪ್ಲಸ್ ಪೇಷಂಟ್ ಪಾರ್ಟಿ ಕರ್ಕೊಂಡು ಬರಲಿಕ್ಕೆ ಶುರುವಾಗ್ತದೆ ಅಂತೇಳಿ 3ನೇ ಶಿಫ್ಟ್ ಕೂಡ ಸ್ಟಾರ್ಟ್ ಮಾಡಿದ್ವಿ 6 ಗಂಟೆ ನಂತರ. ಹಾಗಾಗಿ 3 ಮಿಷನ್. ಈಗ ಸದ್ಯಕ್ಕೆ ನಾವು ಸಾಧಾರಣ 28 ಪೇಷಂಟ್ಸ್ ನಮ್ಮ ಜೊತೆಗಿದ್ದಾರೆ. ಹಾಗೆ 250 ಡಯಾಲಿಸಿಸ್ 10 ಡಯಾಲಿಸಿಸ್ ಪರ್ ಮಂತ್ ಮಾಡ್ತಾ ಇದ್ದೇವೆ. ಒಂದು ವಿಶೇಷತೆ ಏನಂತ ಹೇಳಿದ್ರೆ ಈ ಡಯಾಲಿಸಿಸ್ ಸೆಂಟರ್ದು, ಯಾಕೆಂದರೆ ನಾವು ಸ್ಟಾರ್ಟ್ ಮಾಡುವಾಗ ಇದು ಡೊನೇಷನ್ ಮುಖಾಂತರ ಸ್ಟಾರ್ಟ್ ಮಾಡಿರೋ ಕಾರಣ ನಾವು ಬೇರೆ ಈಗ ಜಿ ಶಂಕರ್ ಟ್ರಸ್ಟ್ ಆಗಲಿ ಅಥವಾ ಪದ್ಮಗೋಪಾಲ್ ಅಧಿಕಾರ ಟ್ರಸ್ಟ್ ಅವ್ರ ಜೊತೆ ಸೇರಿಕೊಂಡು, ಹಾಗೆ ನಮ್ಮ ಮಾಹೆ ಟ್ರಸ್ಟ್, ಮಣಿಪಾಲದ ಮಾಹೆ ಟ್ರಸ್ಟ್ ಜೊತೆಗೆ ಸೇರಿಕೊಂಡು ಬಿಲೋ ಬಾರ್ಡರ್ ಲೈನ್ ನಮ್ಮ ಬಡ ರೋಗಿಗಳಿಗೆ 270 ರೂಪಾಯಿಗೆ ಪರ್ ಡಯಾಲಿಸಿಸ್ಗೆ 270 ರೂಪಾಯಿಗೆ ಆಗುವಾಗ ನೋಡ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಅಂದಾಜು ಡಯಾಲಿಸಿಸ್ ಹೇಳಿದ್ರೆ ಒಂದು ದಿವಸ ಮದ್ದು ತಗೊಂಡಾಗಲ್ಲ, ಪ್ರತಿ ವಾರ 2 ಸತಿ 3 ಸತಿ ಬರಬೇಕಾಗ್ತದೆ. ನಿಮ್ಮ ಸ್ವಂತ ವಾಹನದಲ್ಲಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗಿ. ಹಾಗಾಗಿ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ನಾವು ಇದನ್ನು ಎಲ್ಲರನ್ನು ಸೇರಿಸಿಕೊಂಡು ಕಡಿಮೆ ದರದಲ್ಲಿ, ಆದಷ್ಟು ಕಡಿಮೆ ಕೈಗೆಟಕುವ ದರದಲ್ಲಿ ಡಯಾಲಿಸಿಸ್ ಮಾಡುವಂಥ ಮಾಡ್ತಾ ಇದ್ದೇವೆ. ಇನ್ನೊಂದು ಏನು ಹೇಳಬೇಕು ಅಂತ ಮಾಡಬೇಕಂದ್ರೆ, ಈ ನಾನು ಹೇಳಿದಾಗೆ ಡಯಾಲಿಸಿಸ್ ನಮ್ಮ ಇಚ್ಛೆ ಏನು ಅಂತ ಹೇಳಿದರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಈ ಡಯಾಲಿಸಿಸ್ ಮಾಡುವವರು, ಎಸ್ಪೆಷಲಿ ಹೂ ಆರ್ ಎಲಿಜಿಬಲ್, ದೇ ಶುಡ್ ಗೆಟ್ ಡಯಾಲಿಸಿಸ್ ಕಿಡ್ನಿ ಸಿಗಬೇಕು. ಹಾಗೆ ಅವರು ಡಯಾಲಿಸಿಸ್ ಮುಕ್ತರಾಗಬೇಕು ಅಂತ ನಮ್ಮ ಆಸ್ಪತ್ರೆಗೆ ನಿಲ್ಲಿಸಬೇಕು. ನಮ್ಮ ಆಸ್ಪತ್ರೆಗೆ ಬಂದು ದೇ ಶುಡ್ ಹ್ಯಾವ್ ದೇರ್ ಓನ್ ಕಿಡ್ನಿ ಆ್ಯಂಡ್ ದೇ ಶುಡ್ ಬಿ ಏಬಲ್ ಟು ನಾಟ್ ಕಂಪ್ಲೀಟ್. ಪ್ರತಿ ಸತಿ ಬಂದು ಹೋಗೋದು ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂಥ ಕಷ್ಟವು ಅವರಿಗೆ ಬರಬಾರ್ದು ಅಂತ ಹೇಳುವಂಥದ್ದು ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನ. ಆ ಪ್ರಯತ್ನದ ಮೇರೆಗೆ ಈ ಕಾರ್ಯಕ್ರಮವನ್ನು ಮಣಿಪಾಲದಲ್ಲ ಕಾರ್ಕಳದಲ್ಲಿ ಮಾಡಬೇಕು. ಯಾಕಂತ ಹೇಳಿದ್ರೆ ದೂರದ ಊರಿನವರಿಗೆ ಅರಿವು ಸ್ವಲ್ಪ ಕಡಿಮೆ ಇರ್ತದೆ. ಯಾಕಂತೇಳಿದ್ರೆ ಅಲ್ಲಿ ಬೇರೆ ಬೇರೆ ಫಂಕ್ಷನ್ಗಳಾಗ್ತಾ ಇರ್ತದೆ, ನಿಮ್ಗೆ ಅಲ್ಲಿ ದೂರ ಇರ್ತದೆ, ದೂರದವರಿಗೆ ಅರಿವು ಕಡಿಮೆ ಇರ್ತದೆ ಅಂತ ಹೇಳೋ ರೀಸನ್ನಿಂದ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರಲ್ಲಿ ನಮ್ಮ ಪ್ರಾಸ್ತಿಕ ಭಾಷಣ. ಈ ಒಂದು ಸಮಾರಂಭಕ್ಕೆ ಬಂದ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ನಮ್ಮ ದೇಶದಾದ್ಯಂತ ಈ ದಿನ ಆರ್ಗನ್ ಡೊನೇಷನ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ನೆಫ್ರಾಲಜಿ ಹಾಗೂ ಕಾರ್ಕಳದ ಆಸ್ಪತ್ರೆ ಎರಡು ಸೇರಿ ಇಲ್ಲಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಅರಿವು ಮೂಡಿಸೋದು. ನಾನು ಈಗ ಮಾತಾಡೋದು ನಿಮಗೆ ಆರ್ಗನ್ ಡೊನೇಷನ್ಗಿಂತ, ಚಿಕಿತ್ಸೆಗಿಂತ ನಮಗೆ ಮುಖ್ಯವಾದದ್ದು ತಡೆಯೋದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ಕೆಲವು ಸೂತ್ರಗಳನ್ನು ಹೇಳ್ತೇನೆ. ಇದು ಯಾರಿಗಪ್ಪ ಅಂದರೆ ನಾರ್ಮಲ್ ಪೀಪಲ್ಗಳಿಗೆ ಹೇಗೆ ನಾವು ಮೂತ್ರಪಿಂಡ ಕಾಯಿಲೆಯನ್ನು ಬರದೇ ಇರೋ ಹಾಗೆ ನೋಡ್ಕೋಬಹುದು ಅಂತ ಹೇಳಿ. ಈಗ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮಲ್ಲಿ ಆಡಿಯನ್ಸಲ್ಲಿ ಸುಮಾರು ಜನ ಮೂತ್ರಪಿಂಡ ಕಾಯಿಲೆಯ ರೋಗಿಗಳಿದ್ದಾರೆ, ಡಯಾಲಿಸಿಸ್ ರೋಗಿಗಳಿದ್ದಾರೆ, ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿರ್ತಕ್ಕಂಥ ರೋಗಿಗಳಿದ್ದಾರೆ. ನೀವು ಅವ್ರನ್ನ ಕೇಳಿದರೆ ಇದು ಒಂದು ಬಹಳ ಕಷ್ಟಕರವಾದ ಕಾಯಿಲೆ ಎಲ್ಲ ರೀತಿಯಲ್ಲಿ. ಅಂದರೆ ಒಂದು ದೈಹಿಕವಾಗಿ ಪೇಷಂಟಿಗೆ ಬಹಳ ತೊಂದರೆ ಆಗ್ತದೆ. ಮೊದಲು ಎಷ್ಟು ಆ್ಯಕ್ಟಿವ್ ಇರ್ತಾರೆ ಅಷ್ಟೇ ಅವರು ಬರೀ ಆಸ್ಪತ್ರೆಗೆ ಬರೋದು ಹೋಗೋದು ಅಷ್ಟೇ ಆಗ್ತಾ ಇರ್ತದೆ. 2 ಮಾನಸಿಕವಾಗಿ ಪೇಷಂಟಿಗೂ ಕೂಡ ಮತ್ತು ಅವರ ಸಂಬಂಧಿಕರಿಗೂ ಕೂಡ ಬಹಳ ಕಷ್ಟವಾದ ಕಾಯಿಲೆ. ಸಾಮಾಜಿಕವಾಗಿ ಮತ್ತು ಎಲ್ಲದಕ್ಕಿಂತ ಸಮಯ, ನಾವು ಡಯಾಲಿಸಿಸ್ಗೆ ಬರೋದೇ ಆಗಲಿ ಹೋಗೋದೇ ಆಗಲಿ ಬಹಳಷ್ಟು ಸಮಯ ಮನೆಯವರಿಗೆ ಮತ್ತು ರೋಗಿಗೆ ಇದರಲ್ಲೇ ಕಳೆದು ಹೋಗ್ತದೆ. ಹಾಗಾಗಿ ಈ ಕಾಯಿಲೆಯನ್ನು ಎಸ್ಪೆಷಲಿ ನಮ್ಮಂಥ ದೇಶದಲ್ಲಿ ಬಹಳ ಮುಖ್ಯ. ಯಾಕಂದರೆ ಬಹಳ ಜನಸಂಖ್ಯೆ, ನಾವು ಎಷ್ಟೇ ಚಿಕಿತ್ಸೆ ಕೊಟ್ಟರು ಪ್ರಿವೆನ್ಷನ್ ಯಾವಾಗಲೂ ಬಹಳ ಮುಖ್ಯವಾಗ್ತದೆ.
ಹಾಗೆ ನಾನು ಈ ಮೂತ್ರಪಿಂಡ ಕಾಯಿಲೆ ಒಬ್ಬ ಮನುಷ್ಯನಿಗೆ ಬರಬಾರ್ದು ಅಂತಾದರೆ ಏನು ಸರಳ ಸೂತ್ರಗಳನ್ನು ಮಾಡ್ಬೋದು ಅಂತಂದರೆ, ಮುಖ್ಯವಾಗಿ ಯಾವುದೇ ಕಾಯಿಲೆ ಆಗಲಿ, ಮೂತ್ರಪಿಂಡ ಕಾಯಿಲೆ ಆಗಲಿ, ಹೃದಯ ಕಾಯಿಲೆ ಆಗಲಿ ಬರಬಾರ್ದು ಅಂದರೆ ಒಂದು ನಾವು ದೈನಂದಿನ ವ್ಯಾಯಾಮ, ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ಅಟ್ಲೀಸ್ಟ್ ಒಂದು 30 ನಿಮಿಷ ಒಂದು ಯಾವುದೇ ರೀತಿಯಾದ ವ್ಯಾಯಾಮ ನಿಮಗೆ ಸೂಟಬಲ್ ಆಗುವಂಥದ್ದು, ವಾಕಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಹಾಗೆ ಮನೆಯಲ್ಲಿ ಒಂದು ಸಿಂಪಲ್ ಆಗಿ ಯೋಗ ಮಾಡೋದಿರ್ಬೋದು, ಇವನ್ ಧ್ಯಾನ ಮಾಡೋದನ್ನು ಕೂಡ ನೀವು ಅದನ್ನು ಕನ್ಸಿಡರ್ ಮಾಡ್ಕೋಬೋದು. ಹೀಗೆ ನಿಮ್ಮ ದಿನಚರಿಯಲ್ಲಿ 30 ನಿಮಿಷ ಸರಳವಾದ ವ್ಯಾಯಾಮ ಮಾಡೋದ್ರಿಂದ ನೀವು ಈ ಥರ ಮೂತ್ರಪಿಂಡ ಕಾಯಿಲೆ ಆಗಲಿ ಅಥವಾ ಹೃದಯ ಕಾಯಿಲೆ ಆಗಲಿ ಬರೋದನ್ನು ತಡೆಗಟ್ಕೋಬೋದು. ಎರಡನೇದಾಗಿ ನಮ್ಮ ಆಹಾರ, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಾಸ್ಟ್ ಫುಡ್ ಆಗಲಿ ಅಥವಾ ರೆಸ್ಟೋರೆಂಟ್ಗಳು ಊಟ ಮಾಡುವಾಗ ಬಹಳ ಸಹಜವಾಗಿ ಬಿಟ್ಟಿದೆ. ಮೊದಲ ಥರ ಈಗ ಊಟದಲ್ಲಿ ನಾವು ಉತ್ತಮವಾದನ್ನು ಪಡೆಯೋದಂದರೆ ಒಂದು ದೊಡ್ಡ ಕಷ್ಟ ಆಗಿದೆ. ಎಲ್ಲವೂ ಕೂಡ ಕೆಮಿಕಲ್ ಯುಕ್ತವಾಗಿರ್ತದೆ. ಹಾಗಾಗಿ ನಿಮ್ಮ ಆಹಾರ ಅಭ್ಯಾಸಗಳಲ್ಲಿ ಆದಷ್ಟು ಉಪ್ಪನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು ಹಾಗೂ ಸರಳವಾದ ಊಟ ಅಂದರೆ ವೆಜಿಟೇಬಲ್ಸು, ತರಕಾರಿಗಳು, ಹಣ್ಣು ಹಂಪಲುಗಳನ್ನು ಆದಷ್ಟು ರೂಢಿ ಮಾಡ್ಕೊಳ್ಳೋದ್ರಿಂದ ನೀವು ಮೂತ್ರಪಿಂಡ ಕಾಯಿಲೆಯನ್ನು ಬರದೇ ಇರೋ ಹಾಗೆ ತಡ್ಕೊಳ್ಬೋದು. ಮೂರನೇದಾಗಿ ನೀರು, ಎಸ್ಪೆಷಲಿ ನಮ್ಮ ಈ ಬೆಲ್ಟ್ನಲ್ಲಿ ಕೂಡ ತುಂಬ ಹ್ಯುಮಿಡಿಟಿ ಮತ್ತು ತುಂಬ ಸೆಕೆ ಇರೋದ್ರಿಂದ ನೀವು ನೀರನ್ನು ಕಮ್ಮಿ ಕೊಡಿದ್ರೆ ನಮ್ಮ ಮೂತ್ರಪಿಂಡಗಳ ಫಂಕ್ಷನ್, ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕೆಟ್ಟ ಅಂಶಗಳನ್ನು ತೆಗೆಯುತ್ತೆ. ಅದಕ್ಕೆ ಮಿನಿಮಮ್ ನಾವು 400 ml ಮೂತ್ರ 40 ದಿನದಲ್ಲಿ ಮಾಡಬೇಕು. ನೀವು ಎಷ್ಟು ನೀರು ಕಮ್ಮಿ ಕುಡಿತೀರಾ ಆಗ ಮೂತ್ರ ಮಾಡೋದು ಕಮ್ಮಿ ಆಗ್ತದೆ. ಕಾನ್ಸಂಟ್ರೇಟೆಡ್ ಯೂರಿನ್ ಆದರೆ ಯೂರಿನರಿ ಸ್ಟೋನ್ಸ್ ಆಗೋ ರಿಸ್ಕ್ ಕೂಡ ಇರ್ತದೆ. ಹಾಗಾಗಿ ನಾವು ಮೂತ್ರಪಿಂಡ ಕಾಯಿಲೆ ಬರಬಾರ್ದು ಅಂದರೆ ಹೆಚ್ಚಿನ ನೀರನ್ನು ಪ್ರತಿದಿನ ಕುಡಿಯೋದು ಬಹಳ ಉತ್ತಮವಾದದ್ದು. ನಾಲ್ಕನೇದಾಗಿ ಈ ಮೂತ್ರಪಿಂಡ ಕಾಯಿಲೆ ಸಹಜವಾಗಿ ಬರ್ತಕ್ಕಂಥದ್ದು ಡಯಾಬಿಟಿಸ್ ಇರೋರಲ್ಲಿ ಮತ್ತು BP ಇರೋರಲ್ಲಿ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಶುಗರ್ ಇದ್ದರೆ ಇಲ್ಲ ಅವರಲ್ಲಿ ಬ್ಲಡ್ ಪ್ರೆಷರ್ ಇದ್ದರೆ ಅವರಿಗೆ ನೀವು ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ತಗೊಂಡೋಗಿ ಮೂತ್ರಪಿಂಡ ಕಾಯಿಲೆ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಬೇಕು. ಈಗ ನೀವು ಡಯಾಲಿಸಿಸ್ ಎಷ್ಟೊಂದು ಪೇಷಂಟ್ಗಳನ್ನು ಕೇಳಿದರೆ ಅವರು ಹೇಳೋದೇ ಹಾಗೆ, ನಮಗೆ ಕೊನೆವರೆಗೂ ಗೊತ್ತಾಗಲೇ ಇಲ್ಲ ಅಂತ ಹೇಳಿ. ಕಾರಣ ಇಷ್ಟೇ, ಅವರಿಗೆ ಶುಗರ್ ಇದ್ದರೆ ಬರೀ ಶುಗರ್ ಚೆಕ್ ಮಾಡ್ತಿರ್ತಾರೆ. BP ಇದ್ದರೆ ಅವರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಡಾಕ್ಟರ್ ಹತ್ರ ಆಗಲಿ ಇಲ್ಲ ನರ್ಸ್ ಹತ್ರ ಹೋಗಿ BP ಚೆಕ್ ಮಾಡ್ಕೋತಾರೆ, ಮಾತ್ರೆ ತಗೋತಾರೆ. ಬಟ್ ಅವರಿಗೆ ಯಾವತ್ತೂ ಅದರಿಂದ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ಬೋದು ಅನ್ನೋ ಅರಿವೇ ಇರೋದಿಲ್ಲ. ಹಾಗಾಗಿ ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಸೊ ಒಂದು ಮೂತ್ರದ ಪರೀಕ್ಷೆ, ಪ್ರೋಟೀನ್ ಲೀಕ್ ಇದೆಯಾ ಅಂತ ನೋಡ್ತೇವೆ. ಹಾಗೆ ರಕ್ತದಲ್ಲಿ ಒಂದು ಸೀರಮ್ ಕ್ರಿಯಾಟಿನ್ ಅಂತ ಹೇಳ್ತೇವೆ. ಈ 2 ಟೆಸ್ಟ್ಗಳನ್ನು ಸಕ್ಕರೆ ಕಾಯಿಲೆ ಇಲ್ಲ BP ಕಾಯಿಲೆ ಇದ್ದವರು ಪರೀಕ್ಷೆ ಮಾಡಿಸ್ಕೋಬೇಕು. ಮತ್ತು ಡಾಕ್ಟರ್ ಹತ್ರ ಹೋದಾಗ ಅವರಿಗೆ ಪರೀಕ್ಷೆ ಮಾಡಿ ಅಂತ ಕೇಳ್ಕೋಬೇಕು. ಆಗ ನಿಮಗೆ ಬೇಗ ತಿಳಿದ್ರೆ ಆ ಕಾಯಿಲೆ ಮುಂದುವರಿದ ಇರೋ ಹಾಗೆ ಅಥವಾ ಆ ಕಾಯಿಲೆ ಬರದೇ ಇರೋ ಹಾಗೆ ನಾವು ಏನು ಔಷಧಿ ಕೊಡ್ಬೋದು ಅಂತ ಕೊಡಲಿಕ್ಕೆ ಹೆಲ್ಪ್ ಆಗ್ತದೆ. ಮತ್ತು ಇತ್ತೀಚೆಗೆ ಓವರ್ ದ ಕೌಂಟರ್ ನಮ್ಮ ದೇಶದಲ್ಲಿ ನೀವು ಈಗ ತಲೆನೋವು ಬರಲಿ, ಜ್ವರ ಬರಲಿ, ಒಂದು ಯಾವುದೇ ಇದಕ್ಕೆ ಹೋದರೆ ಫಾರ್ಮಸಿಗೆ ಹೋದರೆ ಯಾವುದಾದ್ರು ತಲೆನೋವು ಮಾತ್ರೆ ಕುಡಿಯೋದ್ರೆ ಇದು ಸಿಗ್ತದೆ. NSAIDs ಅಂತ ಹೇಳ್ತೇವೆ. ಕೆಲವು ಕಾಮನ್ ಆಗಿ ಕೊಡ್ತಕ್ಕಂಥ ಈ ಮಾತ್ರೆಗಳು ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೇವೆ. ಅವು ಒಳ್ಳೆಯದಲ್ಲ. ಎಸ್ಪೆಷಲಿ ಮೂತ್ರಪಿಂಡ ರೋಗ ಬರಲಿಕ್ಕೆ ಸಹಾಯ ಮಾಡಿದ್ರೆ ತುಂಬ ದಿನ ತಗೊಂಡ್ರೆ, ಎಸ್ಪೆಷಲಿ ವಯಸ್ಸಾದವರಲ್ಲಿ ಈಗ ಮಂಡಿ ನೋವು ಇರ್ತದೆ, ಅವರು ಡೈಲಿ ಒಂದೊಂದು ಪೇನ್ ಕಿಲ್ಲರ್ ತಗೋತಾನೆ ಇರ್ತಾರೆ. ಅದರ ಬಗ್ಗೆ ಹೆಚ್ಚು ಅರಿವಿರೋದಿಲ್ಲ. ಆಗೇನಾಗ್ತದೆ ಅಂದರೆ ವರ್ಷಗಳ ಅದನ್ನೇ ತಗೋತಾ ಇದ್ದಾರೆ, ಮೂತ್ರಪಿಂಡ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಆಗ್ತದೆ. ಹೀಗೆ ಹಲವಾರು ಪ್ರಿವೆನ್ಷನ್ ತಗೊಳ್ಳೋದ್ರಿಂದ ಒಂದು ಸಕ್ಕರೆ ಕಾಯಿಲೆ, BP ಕಾಯಿಲೆಗಳನ್ನು ಪರೀಕ್ಷೆ ಮಾಡ್ಕೊಳ್ಳೋದು ಹಾಗೂ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಒಳ್ಳೆಯದಾಗಿ ರೂಢಿ ಮಾಡ್ಕೊಳ್ಳೋದು, ಒಳ್ಳೆಯ ಆಹಾರ ಸೇವಿಸೋದು, ಹೆಚ್ಚಿನ ನೀರು ಕುಡಿಯೋದು ಮತ್ತು ಅನ್ನೆಸರಿ ಮೆಡಿಕೇಷನ್ನ ಡಾಕ್ಟರ್ ಸಲಹೆಯಿಂದ ತಗೊಳ್ಳೋದು, ಇಂಥವುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ಮುಂದೆ ನಿಮಗೆ ಮೂತ್ರಪಿಂಡ ಕಾಯಿಲೆ ಬರೋದ್ರ ಹಾಗೆ ನೋಡ್ಕೋಬೋದು. ಸರಿ, ಸ್ಕ್ರೀನಿಂಗ್ ಅಂದರೆ ನಾನು ಆಲ್ರೆಡಿ ಹೇಳಿದೆ, ಒಂದು ಮೂತ್ರ ಪರೀಕ್ಷೆ ಮಾಡಿಸ್ಕೋಬೇಕು, ಪ್ರೋಟೀನ್ ಲೀಕ್ ಇದೆಯಾ ಅಂತೇಳಿ. ಇನ್ನೊಂದು ಸೀರಮ್ ಕ್ರಿಯಾಟಿನ್ ಅಂತ ಹೇಳ್ತೇವೆ. ಇವೆರಡರಲ್ಲಿ ನಮಗೆ ಒಬ್ಬರಿಗೆ ಮೂತ್ರಪಿಂಡ ಕಾಯಿಲೆ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ. ಯಾಕೆ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅಂತಂದರೆ, ಮೂತ್ರಪಿಂಡ ಕಾಯಿಲೆ ಒಬ್ಬ ಮನುಷ್ಯನಿಗೆ ಬರಬೇಕು ಅಂತ ಬಂದ ಮೇಲೆ ಅವರಿಗೆ ಕಾಲು ಭಾವ ಬರೋದು, ಇಲ್ಲ ಮೈಕೈ ಕಟ್ತಾ ಬರೋದು, ಹಸಿವೆ ಆಗದೆ ಇರೋದು, ವಾಂತಿ ಆಗೋದು, ಇವೆಲ್ಲ ಅಡ್ವಾನ್ಸ್ ಡಿಸೀಸ್ ಅಂದರೆ ಕಾಯಿಲೆ ಮಿತಿ ಮೀರಿದ ಮೇಲೆ ಗೊತ್ತಾಗ್ತದೆ. ಶುರುವಿನಲ್ಲಿ ಯಾರಿಗೂ ಯಾವುದೇ ರೀತಿಯ ರೋಗ ಲಕ್ಷಣ ಇರೋದಿಲ್ಲ. ಹಾಗಾಗಿ ನಾವು ಟೆಸ್ಟ್ ಮಾಡದೇ ಇದ್ದರೆ ಮೂತ್ರಪಿಂಡ ಕಾಯಿಲೆ ಇದೆಯಾ ಇಲ್ವಾ ಅಂತ ತಿಳಿಯೋದು ಬಹಳ ಕಷ್ಟ. ಅರ್ಲಿ ಸ್ಟೇಜಲ್ಲಿ ಟೆಸ್ಟ್ ಮಾಡಿಕೊಂಡು ತಿಳ್ಕೊಂಡ್ರೆ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಹಾಗಾಗಿ ಯಾರಿಗೆ ಸಕ್ಕರೆ ಕಾಯಿಲೆ ಇರ್ತದೆ, BP ಕಾಯಿಲೆ ಇರ್ತದೆ, ಅಥವಾ ಫ್ಯಾಮಿಲಿಯಲ್ಲಿ ಮೂತ್ರಪಿಂಡ ಕಾಯಿಲೆ ಇದ್ದಂದರೆ, ಅಥವಾ ನಿಮಗೆ ಮೊದಲು ಕಿಡ್ನಿ ಸ್ಟೋನ್ ಆಗಿದ್ದರೆ, ಅಥವಾ ಮೂತ್ರಪಿಂಡದಲ್ಲಿ ನಿಮಗೆ ಸೋಂಕು ತಗಲಿದ್ರೆ ಮೊದಲೇ ಯಾವಾಗಾದರೂ, ಅಥವಾ
ಯಾವಾಗಾದ್ರೂ ನೀವು ಅಡ್ಮಿಟ್ ಆದಾಗ ಯಾರಾದರೂ ಮೂತ್ರಪಿಂಡ ಕಾಯಿಲೆ ಸ್ವಲ್ಪ ಬರುವ ಹಾಗಿದೆ ಅಂತ ಹೇಳಿದರೆ ನೀವು ದಯವಿಟ್ಟು ರಕ್ತ ಪರೀಕ್ಷೆ ಮತ್ತು ಮೂತ್ರ ಪರೀಕ್ಷೆ ಮಾಡಿಸ್ಕೊಂಡು ಅದನ್ನು ಮುಂದೆ ಚೆಕ್ ಮಾಡಿಕೊಂಡ್ರೆ ಅದನ್ನು ಮುಂದೆ ಹೋಗದ ಹಾಗೆ ತಡಿಬೋದು. ನೆಕ್ಸ್ಟ್ ಮೂತ್ರಪಿಂಡ ಕಾಯಿಲೆ ಬಂದ ಮೇಲೆ ನಮಗೆ ಅದು ಅಡ್ವಾನ್ಸ್ ಆಯಿತು ಅಂದರೆ ಇರೋ ಆಪ್ಷನ್ ಡಯಾಲಿಸಿಸ್ ಮತ್ತು ಟ್ರಾನ್ಸ್ಪ್ಲಾಂಟ್. ಅವು ಎರಡರಲ್ಲಿ ಯಾವುದು ಉತ್ತಮ ಅಂತ ತಗೊಂಡ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ನಿಮಗೆ ಇಲ್ಲಿ ನಮ್ಮ ಟ್ರಾನ್ಸ್ಪ್ಲಾಂಟ್ ರೋಗಿ ಕೂಡ ಇದ್ದಾರೆ, ಅವರು ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮತ್ತು ರವೀಂದ್ರ ಪ್ರೊಫೆಸರ್ ದರ್ಶನ್ ಮತ್ತು ನಮ್ಮ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಕೀರ್ತಿ ಹೆಚ್ಚು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡ್ತಾರೆ. ಡಯಾಲಿಸಿಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಿಮ್ಮ ಸಂಬಂಧಿಕರು ಡಯಾಲಿಸಿಸ್ ಮೇಲೆ ಇರ್ಬೋದು, ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇಲ್ಲ. ಒಮ್ಮೆ ಡಯಾಲಿಸಿಸ್ ಹೋದ್ಮೇಲೆ ಆದರೆ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದು ಯಾವಾಗಲೂ ಒಳ್ಳೆಯದು. ಅಂಗಾಂಗ ದಾನದ ಬಗ್ಗೆ ಹೆಚ್ಚಿನ ಅರಿವು ಮೂಡಲಿಕ್ಕೆ ಇದನ್ನ ಪ್ರೋಗ್ರಾಮನ್ನು ಮಾಡಿರೋದು. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನಲ್ಲಿ ಕೇಳ್ಬೋದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಇವತ್ತಿನ ದಿನ ಅಂಗಾಂಗ ದಿನದ ಯಾವ ರೀತಿ ಅಂಗಾಂಗ ದಾನ ಮಾಡ್ಬೋದು ಅನ್ನುವ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಅಂಗಾಂಗ ದಾನ ಎಂದರೇನು? ಒಬ್ಬ ವ್ಯಕ್ತಿ ತನ್ನ ಮರಣಾನಂತರ ಅಂಗಾಂಗಗಳನ್ನು ದಾನ ಮಾಡುವ ಪ್ರಕ್ರಿಯೆಯನ್ನು ಅಂಗಾಂಗ ದಾನ ಅಂತ ಹೇಳ್ತೇವೆ. ಯಾರೆಲ್ಲ ಅಂಗಾಂಗ ದಾನ ಮಾಡ್ಬೋದು ಅಂತ ಹೇಳಿದರೆ ಅದರಲ್ಲಿ ವಯಸ್ಸಿನ ಅಂತರವಿರುವುದಿಲ್ಲ ಮತ್ತು ಲಿಂಗ ಭೇದವಿರುವುದಿಲ್ಲ. ಯಾವೆಲ್ಲ ಅಂಗಾಂಗಗಳನ್ನು ಕೊಡ್ಬೋದು ಅಂತ, ಹಾರ್ಟ್ ಆಗಿರುವಂಥದ್ದಾಗಿರ್ಬೋದು ಅಥವಾ ಲಂಗ್ಸ್, ಲಿವರ್, ಕಿಡ್ನಿ, ಪ್ಯಾಂಕ್ರಿಯಾಸ್ ಮತ್ತು ಟಿಶ್ಯೂಸ್ ಲೇಯರ್ ಥರ ಸ್ಕಿನ್ ಮತ್ತು ಕಾರ್ನಿಯಾಸ್ ಅನ್ನು ಕೊಡುವಂಥದ್ದು. ಈ ಅಂಗಾಂಗ ದಾನದಲ್ಲಿ ಎರಡು ರೀತಿ ಇರುವಂಥದ್ದು. ಒಂದು ಲೈವ್ ಡೊನೇಷನ್ ಅಂತ ಹೇಳ್ತೇವೆ, ಅದರಲ್ಲಿ ಒಬ್ಬ ವ್ಯಕ್ತಿ ಬದುಕಿರುವಾಗ ಆತನ ಅಂಗಾಂಗಗಳನ್ನು ದಾನ ಮಾಡುವಂಥದ್ದು. ಯಾವುದೆಲ್ಲ ಅಂಗಾಂಗಗಳನ್ನು ಬದುಕಿರುವಾಗ ಕೊಡ್ಬೋದು ಅಂತ ಹೇಳಿದರೆ ಆತನ 2 ಕಿಡ್ನಿಯಲ್ಲಿ 1 ಕಿಡ್ನಿಯನ್ನು ಮತ್ತು ಲಿವರಿನ ಒಂದು ಭಾಗವನ್ನು ಕೊಡುವಂಥದ್ದು. ಇನ್ನೊಂದು ಕೆಡವರ್ ಡೊನೇಷನ್ ಅಂತ ಹೇಳ್ತೇವೆ. ಸೊ ಇದು ಮಿದುಳು ನಿಷ್ಕ್ರಿಯಗೊಂಡ ಅಂದರೆ ಬ್ರೈನ್ ಡೆತ್ ಕೇಸಸಲ್ಲಿ ಇಂಥ ಡೊನೇಷನನ್ನು ಮಾಡುವಂಥದ್ದು. ಈ ಲೈವ್ ಡೊನೇಷನಲ್ಲಿ ಯಾವುದೆಲ್ಲ ಪ್ರೊಸೀಜರ್ ಇರ್ತದೆ ಅಂತ ಹೇಳಿದರೆ, ಈಗ ಸಪೋಸ್ ಒಂದು ಕಿಡ್ನಿ ವೈಫಲ್ಯಗೊಂಡಿರುವ ವ್ಯಕ್ತಿ, ಆತನ ಸಂಬಂಧಿಕರು ಅಂದರೆ ಅವನ ತಂದೆ ತಾಯಿ ಆಗಿರ್ಬೋದು, ನಿಯರ್ ರಿಲೇಟಿವ್ಸ್ ಯಾರೆಲ್ಲ ಇರ್ತಾರೆ, ಸೊ ಅವರು ಅವರ ಸ್ವಇಚ್ಛೆಯಿಂದ ಆತನಿಗೆ 1 ಕಿಡ್ನಿಯನ್ನು ದಾನವಾಗಿ ಕೊಡುವಂಥ ಪ್ರಕ್ರಿಯೆ. ಸೊ ಆತನಲ್ಲಿ ಯಾವ ರೀತಿ ಪ್ರೊಸೀಜರ್ ಎಲ್ಲ ಇರ್ತದೆ ಅಂದರೆ, ಮೊದಲಿಂದಾಗಿ ಅವರಿಗೆ ಜೆನೆಟಿಕ್ ಟೆಸ್ಟ್ ಮಾಡ್ತೇವೆ, ಮತ್ತು HLA ಕ್ರಾಸ್ ಮ್ಯಾಚಿಂಗ್, ಇಬ್ಬರಲ್ಲಿ ಅವರಿಗೆ ಕೊಡಬಹುದಾ ಅಂತ ಜೋಡಣೆ ಮಾಡಲಿಕ್ಕೆ ಆಗ್ತದೆ ಅಂತ ಒಂದು ಪ್ರೊಸೀಜರನ್ನು ಚೆಕ್ ಮಾಡುವಂಥದ್ದಾಗಿರ್ಬೋದು. ಮತ್ತು ದಾನಿಯ ಮೆಂಟಲಿ ಅಥವಾ ಫಿಸಿಕಲಿ ಫಿಟ್ ಇದ್ದಾರೆ ಅಂತ ನೋಡ್ಕೊಳ್ಬೇಕಾಗ್ತದೆ. ನಂತರ ನೋಟ್ರಿ ಪ್ರಕ್ರಿಯೆಗಳೆಲ್ಲ ಇರ್ತದೆ, ಅಂದರೆ ಅಪ್ಲಿಕೇಶನ್, ಡಿಕ್ಲರೇಷನ್ ಬೈ ರಿಸಿಪಿಯೆಂಟ್ ಆಗಿರ್ಬೋದು, ಪೇಷಂಟ್ ಇದು ಡಿಕ್ಲರೇಷನ್ ಇರ್ತದೆ. ನೋಟ್ರಿಯಲ್ಲಿ ಅಫಿಡವಿಟ್ ಥರ ನಾವು ಒಂದು ಸ್ಟ್ಯಾಂಪ್ ಪೇಪರ್ ಮುಖಾಂತರ ಒಂದು ಡಾಕ್ಯುಮೆಂಟೇಷನ್ ಮಾಡುವಂಥದ್ದಾಗಿರ್ಬೋದು. ಮತ್ತು ಈ ಎಲ್ಲ ಡಾಕ್ಯುಮೆಂಟೇಷನ್ ಆದ ನಂತರ ಮೊದಲು ಅವರಿಗೆ ಫ್ಯಾಮಿಲಿ ಸರ್ಟಿಫಿಕೇಷನನ್ನು ಒಂದು ಇಶ್ಯೂ ಮಾಡಲಿಕ್ಕೆ ಹೇಳ್ತೇವೆ. ಯಾಕಂದರೆ ಅವರು ಜೆನೆಟಿಕಲಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಕನ್ಫರ್ಮೇಷನಿಗೋಸ್ಕರ ಅವರ ಐಡೆಂಟಿಫಿಕೇಷನ್ಸ್ ಆಗಿರ್ಬೋದು, ಇಂಥ ಎಲ್ಲ ಡಾಕ್ಯುಮೆಂಟೇಷನ್ಗಳನ್ನು ವೆರಿಫಿಕೇಷನ್ ಮಾಡುವಂಥದ್ದು ಇರುವಂಥದ್ದು. ನಂತರ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆ ಇಲ್ಲದ ವ್ಯಕ್ತಿಗಳಂತ ಒಂದು ಕನ್ಫರ್ಮೇಷನ್ಗೆ ಪೊಲೀಸ್ ವೆರಿಫಿಕೇಷನ್ ಕೂಡ ಮಾಡಲಿಕ್ಕೆ ಇರ್ತದೆ. ನಂತರ ಈಗ ಸಪೋಸ್ ಎಲ್ಲಿಯಾದರೂ ವೈಫ್ ಅಥವಾ ಹಸ್ಬೆಂಡ್ ಯಾರಾದರೂ ಕೊಡ್ತಿದ್ದಾರೆ, ಅವರದ್ದು ಮ್ಯಾರೇಜ್ ಸರ್ಟಿಫಿಕೇಷನ್ ಆಗಿರ್ಬೋದು, ಇತರೆ ಡಾಕ್ಯುಮೆಂಟೇಷನ್ಗಳನ್ನೆಲ್ಲ ವೆರಿಫಿಕೇಷನ್ ಮಾಡಲಿಕ್ಕಿರ್ತದೆ. ನಂತರ ಅವರಿಗೆ ಯಾವ ರೀತಿ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಯಾವ ರೀತಿ ಇರಬೇಕು ಆಫ್ಟರ್ ಟ್ರಾನ್ಸ್ಪ್ಲಾಂಟೇಷನ್, ಅದರ ರೀತಿ ಅವರಿಗೆ ಒಂದು ಕೌನ್ಸಿಲಿಂಗ್ ಸೆಷನನ್ನು ಹೇಳುವಂಥದ್ದು. ನಂತರ ನಾವು ಅವರಿಗೆ ಫೈನಲ್ ಕಮಿಟಿ ಮುಖಾಂತರ, ಒಂದು ಅಥರೈಸೇಷನ್ ಕಮಿಟಿ ಮುಖಾಂತರ ನಾವು ಅವರಿಗೆ ಟ್ರಾನ್ಸ್ಪ್ಲಾಂಟೇಷನ್ಗೆ ನಿಗದಿಪಡಿಸುವಂಥದ್ದು. ಸೊ ರೋಗಿಯ ಅಂದರೆ ಈಗ ದಾನಿಯ 1 ಕಿಡ್ನಿಯನ್ನು ಇವರಿಗೆ ಜೋಡಣೆ ಮಾಡುವಂಥದ್ದು. ಸೊ ಸಪೋಸ್ ಇಲ್ಲಿ ಅದು ನಾನ್ ರಿಲೇಟಿವ್ ಅಂತ ಇರ್ತದೆ, ಅಂದರೆ ಅತ್ತೆ ಮಾವ ಆಗಿರ್ಬೋದು, ಸೊಸೆ ಅಥವಾ ಅಳಿಯ ಯಾರಾದರೂ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ಸೊ ನಾವು ಸ್ಟೇಟ್ ಅಥಾರಿಟಿ ಕಮಿಟಿ ಅಂತ ಇರ್ತದೆ. ಸೊ ಅಲ್ಲಿಂದ ಪರ್ಮಿಷನನ್ನು ತೆಗೆದುಕೊಂಡು ಬಂದು ನಂತರ ಟ್ರಾನ್ಸ್ಪ್ಲಾಂಟೇಷನನ್ನು ಮಾಡಲಿಕ್ಕಾಗುವಂಥದ್ದು. ಇನ್ನೊಂದು ಕೆಡವರ್ ಡೊನೇಷನ್ ಅಂತ. ಕೆಡವರ್ ಡೊನೇಷನಲ್ಲಿ ಮಿದುಳು ನಿಷ್ಕ್ರಿಯಗೊಂಡ ಪೇಷಂಟನ್ನು ನಾವು ಐಡೆಂಟಿಫಿಕೇಷನ್ ಮಾಡುವಂಥದ್ದು. ಸೊ ಮೊದಲನೇದಾಗಿ ನಾವು ಅವರದ್ದು ಬ್ರೈನ್ ಡೆತ್ ಅಂದರೆ ಕಾನೂನಾತ್ಮಕವಾಗಿ ಆತನು ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಒಂದು ಸರ್ಟಿಫಿಕೇಷನ್ ಮಾಡಬೇಕಾಗ್ತದೆ, ಅಂದರೆ ಅಪ್ನೇಯ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಒಂದು ಕನ್ಫರ್ಮೇಷನ್ ಆದ ನಂತರ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ, ಅಂದರೆ ಈಗ ಸದ್ಯಕ್ಕೆ ರೋಡ್ ಆಕ್ಸಿಡೆಂಟ್ಸ್ಗಳು ಕೂಡ ತುಂಬ ಹೈಯೆಸ್ಟ್ ಆಗಿ ಆಗುವಂಥದ್ದು, ರಸ್ತೆ ಅಪಘಾತದಲ್ಲಿ ಸಾವು ಸಂಭವಿಸೋರು ತುಂಬ ಮಂದಿ ಇದ್ದಾರೆ. ಸೊ ಅಂಥ ಪೇಷಂಟ್ಗಳಲ್ಲಿ ಮೆದುಳು ನಿಷ್ಕ್ರಿಯ ಆಗುವ ಸಾಧ್ಯತೆಗಳು ಹೈಯೆಸ್ಟ್ ಆಗಿರುವಂಥದ್ದು. ಸೊ ಅಂಥ ಫ್ಯಾಮಿಲಿ ಅವರಿಗೆ ಜಸ್ಟ್ ಒಂದು ಕನ್ಸೆಂಟ್ ಅಂತ ಮುಖಾಂತರ ತಗೊಂಡು ನೆಕ್ಸ್ಟ್ ಈಗ ಕೆಲವೊಮ್ಮೆ ರಸ್ತೆ ಅಪಘಾತದ ಮೂಲಕ ಅವರ ಆರ್ಗನ್ಸ್ಗಳು ಕೆಲವೊಮ್ಮೆ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರ್ತದೆ. ಸೊ ಹಾಗಾಗಿ ಆ ಅಂಗಾಂಗಗಳು ಒಳ್ಳೆ ರೀತಿಯಲ್ಲಿ ಇದೆಯಾ ಅಂತ ಒಂದು
ಫೈಂಡ್ ಔಟ್ ಮಾಡಿ ನಂತರ ಅವರ ಫ್ಯಾಮಿಲಿಯವರಿಗೆ ಇನ್ಫಾರ್ಮ್ ಮಾಡಿದ ನಂತರ ಆತ ದಾನಿ ಕೊಡ್ಬೋದು ಅಂತ ಆದ ನಂತರ ಮಾತ್ರ ನಾವು ನೆಕ್ಸ್ಟ್ ಜೀವ ಸಾರ್ಥಕತೆ ಅಂತ ಹೇಳ್ತೇವೆ. ಈಗ ಏನು ಸ್ಟೇಟ್ ಅಥಾರಿಟಿ ಆರ್ಗನೈಸೇಷನ್ ಏನಿದೆ, ಸೊ ಈಗ ಜೀವ ಸಾರ್ಥಕತೆ ಅಂತ ಹೇಳ್ತೇವೆ. ಸೊ ಅವರಿಗೆ ಇನ್ಫಾರ್ಮೇಷನ್ ಅನ್ನು ಕೊಡುವಂಥದ್ದು. ಸೊ ಅದಾದ ನಂತರ ನಾವು ಈಗ ಸಪೋಸ್ ಈ ಲೈವ್ ಡೊನೇಷನ್ ಏನಿಲ್ಲ ಅದರಲ್ಲಿ ಅಂದರೆ ಈಗ ಸಪೋಸ್ ವ್ಯಕ್ತಿಯಲ್ಲಿ ವೈಫಲ್ಯಗೊಂಡಿರೋ ವ್ಯಕ್ತಿಯಲ್ಲಿ ಸಪೋಸ್ ಮನೆಯವರಿಗೆ ಯಾರು ಕೊಡುವವರು ಇಲ್ಲದ ಸಂದರ್ಭದಲ್ಲಿ ನಾವು ಕೆಡವರ್ ರಿಜಿಸ್ಟ್ರೇಷನ್ ಅಂತ ಮಾಡ್ತೇವೆ. ಈ ಜೀವ ಸಾರ್ಥಕ ಅಂದರೆ ವೇಟಿಂಗ್ ಲಿಸ್ಟ್ ಪ್ರಕಾರ ನಾವು ಕರೆಯುವಂಥದ್ದು. ಸೊ ಅಂತ ನೀಡೆಡ್ ಯಾರು ಪೀಪಲ್ ಇದ್ದಾರೆ, ಸೊ ಅವರಿಗೆ ನಾವು ಈ ಕೆಡವರ್ ಡೊನೇಷನ್ ಟೈಮಲ್ಲಿ ಅವರಿಗೆ ಕಿಡ್ನಿಯ ಇದ್ದಾಗ ಅವರಿಗೆ ಇನ್ಫಾರ್ಮೇಷನ್ ಅನ್ನು ಕೊಡುವಂಥದ್ದು. ನಂತರ ಈ MLC ಕೇಸ್ ಇರೋದ್ರಿಂದ ಸೊ ಒಂದು ಪೊಲೀಸ್ ಇಂಟಿಮೇಷನ್ ಎಲ್ಲ ಕ್ಲಿಯರೆನ್ಸ್ ಆದ ನಂತರ ಈ ಕ್ರಾಸ್ ಮ್ಯಾಚಿಂಗ್ ಎಲ್ಲ ಆಗಿ ಅಂದರೆ ಬ್ಲಡ್ ಗ್ರೂಪಿನ ಮುಖಾಂತರ ಆಗುವಂಥದ್ದು ಈ ಕೆಡವರ್ ಡೊನೇಷನ್. ಸೊ ಅದಾದ ನಂತರ ಕ್ಲೀನ್ ಕಾರಿಡಾರ್ ಅಂದರೆ ಝೀರೋ ಟ್ರಾಫಿಕಿಂಗ್ ಮೂಲಕ ಆರ್ಗನ್ಸ್ ಅನ್ನು ಮುಟ್ಟುವಂಥ ರೀತಿಯಲ್ಲಿ ಮಾಡುವಂಥದ್ದು. ಸೊ ಫೈನಲ್ ಆಗಿ ಏನು ಹೇಳಬೇಕಂದ್ರೆ ಈಗ ಒಬ್ಬ ವ್ಯಕ್ತಿ ಆತ ಸತ್ತ ನಂತರ ಒಂದು 8 ಜನಕ್ಕೆ ಅಂಗಾಂಗ ದಾನ ಮಾಡಲು ಹೆಲ್ಪ್ ಆಗುವಂಥದ್ದು. ಸೊ ಹಾಗಾಗಿ ಸತ್ತ ನಂತರ ಎಲ್ಲಿಯೋ ಸುಟ್ಟು ಅಥವಾ ಮಣ್ಣಾಗಿ ಹೋಗುವ ಬದಲು ಒಂದು ಅಂಗಾಂಗ ದಾನ ಮಾಡಿ ಇತರರಿಗೆ ನೆರವಾಗಿ ಅಂತ ನನ್ನ ಮಾತು. ಥ್ಯಾಂಕ್ ಯು. ಮೊದಲಾಗಿ ಎಲ್ಲರಿಗೆ ಸ್ವಾಗತ ಬಯಸ್ತಾ, ನಾನು ನನ್ನ ತಾಯಿಯಿಂದ ಕಿಡ್ನಿಯನ್ನು ಪಡೆದಿದ್ದೇನೆ, ನಿಮ್ಗೆ ಗೊತ್ತಿದೆ. ಸೊ ಹೇಗೆ ಅಂತ ಹೇಳಿದರೆ ನನಗೆ ಡಯಾಲಿಸಿಸ್ ಅನ್ನೋದು ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ನನ್ನ ಅನುಭವ ಇಲ್ಲಿ ಹೇಳ್ತಿದ್ದೇನೆ. ನಾನು ಒಂದು ಬ್ಯಾಂಕ್ ಎಂಪ್ಲಾಯ್. ನನ್ನ ಕೆಲಸವನ್ನು ಮುಗಿಸಿ ಸಾಧಾರಣ 6-7 ಗಂಟೆಗೆ ಕೆಲಸ ಮುಗಿಸ್ತೇನೆ. ಅದಾದ ನಂತರ ನಾನು ಡಯಾಲಿಸಿಸ್ಗೆ ಹೋಗಬೇಕು. ಅಲ್ಲಿ 3-4 ಗಂಟೆ ನನಗೆ ಡಯಾಲಿಸಿಸ್ ಆಗ್ತದೆ. ಮುಗಿಯುವಾಗ ಒಂದು 10-11 ಗಂಟೆ ಆಗ್ತಿತ್ತು. ಅದೆಲ್ಲ ಮುಗಿಸಿ ನಾನು ಒಬ್ಬನೇ ಮನೆಗೆ ಬರಬೇಕು, 4-5 ಕಿಲೋಮೀಟರ್. ಇದೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಯಾವಾಗ ನಮಗೆ ಈ ವಿಷಯ ಗೊತ್ತಾಯ್ತಾ ಆವಾಗ ಇಮಿಡಿಯೇಟಾಗಿ ನಾನು ಡಯಾಲಿಸಿಸ್ ಮಾಡಿದೆ. ತುಂಬ ಶಾರ್ಟ್ ಪೀರಿಯಡ್ ಅಂತ ಹೇಳ್ಬೋದು. ಒಂದು 4 ತಿಂಗಳು ಡಯಾಲಿಸಿಸ್ ಮಾಡಿದೆ. ಯಾಕಂತ ಹೇಳಿದ್ರೆ ನಾವು ಫಸ್ಟಿಗೆ ಡಿಸೈಡ್ ಮಾಡಿದ್ವಿ ನನ್ನ ತಾಯಿ ಕೊಡೋದು ಅಂತೇಳಿ. ಆದರೆ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ. ಈಗ ಕೀರ್ತಿ ಮೇಡಮ್ ಅಂತ ಹೇಳಿದರೆ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಬೇರೆ ಕ್ರಾಸ್ ಮ್ಯಾಚಿಂಗ್ ಇರ್ಬೋದು, ಇದೆಲ್ಲ ಪ್ರೊಸೀಜರ್ಸ್ ಇದೆ. ಇದಕ್ಕೆ ಎಲ್ಲ ಪ್ರೊಸೀಜರ್ಸ್ಗೆ ನಮಗೊಂದು 2-3 ತಿಂಗಳು ಟೈಮ್ ತಗೊಳ್ತದೆ. ಯಾಕಂದರೆ ಎಲ್ಲವೂ ನಮ್ಮ ಟೈಮ್ಗೆ ಸರಿಯಾಗಿ ಆಗೋದಿಲ್ಲ. ನನಗೆ ನನ್ನ ಟೈಮ್ಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ತಾಯಿಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಟೆಸ್ಟಿಗೆ ಇರ್ಬೋದು ಯಾವುದಕ್ಕಾದ್ರೂ. ಹಾಗೆ ಒಂದು 2-3 ತಿಂಗಳು ಟೈಮ್ ಹೋಯಿತು. ನಾನು 3-4 ತಿಂಗಳಲ್ಲಿ ಡಯಾಲಿಸಿಸ್ ಮಾಡಿ ಬಟ್ ತುಂಬ ಕಷ್ಟ ಆಗ್ತಿದ್ದದು. ಯಾಕೆಂತಂದರೆ ಅಷ್ಟು ಹೇಗೆ ಕಷ್ಟ ಅಂತಂದರೆ ಅದೊಂದು ನರಕ ಅಂತ ಹೇಳ್ಬೋದು ಅಷ್ಟೇ. ಆದರೆ ಎಲ್ಲರೂ ಏನಾಗ್ತದೆ ಭಯಪಡ್ತಾರೆ. ನಮ್ಮ ಮನೆಯಲ್ಲಿ ಆ ಥರ ಏನೂ ಆಗಲಿಲ್ಲ. ಯಾವಾಗ ನನಗೆ ಈ ಥರ ಗೊತ್ತಾಯಿತು, ಮನೆಯವರೆಲ್ಲ ಸೇರಿದ್ದು ಯಾರು ಕೊಡ್ಬೋದು ಅಂತ ಡಾಕ್ಟರ್ ಹತ್ರ ಫಸ್ಟ್ ಕೇಳಿದರು. ಸೊ ಅದಕ್ಕೆ ಆಪ್ಷನ್ ಸಿಕ್ಕಿದ್ರು ಯಾರ್ಯಾರು ಕೊಡ್ಬೋದು ಅಂತೇಳಿ. ಸೊ ತಾಯಿ ಮುಂದೆ ಬಂದು ನಾನು ಕೊಡ್ತೇನೆ ಅಂತ ಹೇಳಿದ್ರು. ಉಳಿದ ಪ್ರೊಸೀಜರನ್ನು ನಾವು ಏನು ಅವರು ಶಂಕರ್ ಸರಿ ಮಾಡಿದ್ದೆ. ಆ್ಯಕ್ಚುಲಿ ಎಲ್ಲ ಪ್ರೊಸೀಜರ್ ಕೀರ್ತಿ ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಅದರ ಪ್ರೊಸೀಜರ್ ಪ್ರಕಾರನೇ ನಾವು ಮಾಡ್ಕೊಂಡು ಹೋದ್ವಿ. ತುಂಬ ನಮಗೆ ಹೆದರಿಕೆ ಇತ್ತು. ಯಾಕೆಂದರೆ ನನಗೆ ಫಸ್ಟ್ ಟೈಮ್ ಆಪ್ರೇಷನ್ ಆ್ಯಕ್ಚುಲಿ ಹೇಳೋದಂತಂದರೆ. ಮತ್ತು ಮಾತಿ ತಪ್ಪಿಸ್ತಾರೆ, ಮತ್ತೊಂದು ಇನ್ನೊಂದೆಲ್ಲ ಕೇಳ್ತೇವೆ ನಾವು ನ್ಯೂಸಲ್ಲಿ ಹಾಗೆ ಹೀಗೆ ಅಂತೇಳಿ. ಆದರೆ ನಮ್ಗೆ ಏನೂ ಗೊತ್ತಾಗಲಿಲ್ಲ. ಅಂದರೆ ಅವರು ಯಾವ ಥರ ಹೇಳ್ತಾರೆ, ಮೊದಲು ನಾವು ಹೇಗಿರಬೇಕು, ಟ್ರಾನ್ಸ್ಪ್ಲೆಂಟ್ ಆಗುವ ಮುಂಚೆ, ಟ್ರಾನ್ಸ್ಪ್ಲೆಂಟ್ ಆದ ನಂತರ ಹೇಗಿರಬೇಕು ಅಂತ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಅವರಿಗೆ ಯಾವ ಥರ ಪ್ರೊಸೀಜರ್ಸನ್ನು ಹೇಳ್ತಾರೆ ಅದೇ ಥರ ನನಗೆ ಒಂದು 6 ತಿಂಗಳಲ್ಲಿ ನೀನು ರಿಕವರಿ ಆಗ್ತಿ, 6 ತಿಂಗಳಲ್ಲಿ ನಿಮಗೆ ಪುನಃ ಕೆಲಸಕ್ಕೆ ಹೋಗುವಂಥದ್ದು ಆಗ್ತದೆ, ನೀನು ಮೊದಲು ಹೇಗೆ ಕೆಲಸಕ್ಕೆ ಹೋಗ್ತಿದ್ದೆ ಅದೇ ಥರ ಹೋಗ್ಬೋದು ಅಂತ ನನಗೆ ಇನಿಷಿಯಲಿ ಆಗಿ ಅವರು ಭರವಸೆಯನ್ನು ಕೊಟ್ಟರು. ಆದರೆ ನಾನು ನನ್ನ ಕೆಲಸವನ್ನು 3 ತಿಂಗಳ ನಂತರಲೇ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ನನ್ನ ರಿಕವರಿ ಸಹ ಅವರು ಹೇಳಿದ ಪ್ರಕಾರ ನಾನು ಮಾಡ್ಕೊಂಡು ಹೋಗಿ ಆಲ್ಮೋಸ್ಟ್ 3-4 ತಿಂಗಳ ಒಳ್ಳೆ ರಿಕವರಿ ಆಯಿತು ದೇವರಿಂದ. ಸೊ ಈಗ ಡೈಲಿ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಬರ್ತಾ ಇದ್ದೇನೆ. ಮೊದಲು ಎಲ್ಲಿ ಜಾಬ್ ಮಾಡ್ತಿದ್ದೆ ಅಲ್ಲೇ ನಾರ್ಮಲಿ ಇದು ಕಿಡ್ನಿ ಡೊನೇಷನ್ ಅಂದರೆ ಅವರು ಏನು ಕಾಯಿಲೆ ಇರಬಾರ್ದು, ಕಾಯಿಲೆ ಇದ್ದವ್ರದ್ದು ಕಿಡ್ನಿ ಡೊನೇಷನ್ ಮಾಡೋದಿಲ್ಲ. ಬಟ್ ಈಗ ಇತ್ತೀಚೆಗೆ ಶುಗರ್ ಇದ್ದವ್ರಿಗೆ ತಗೊಳ್ಬೋದು ಅಂತ ಹೇಳ್ತಾರೆ. 55 ವಯಸ್ಸಿನ ನಂತರ ಜಸ್ಟ್ ಶುಗರ್ ಸ್ಟಾರ್ಟ್ ಆಗಿದೆ, ಬೇರೆ ಎಲ್ಲ ನಾರ್ಮಲ್ ಅಂಥವ್ರಿಗೆ ತಗೊಳ್ಬೋದು. ಬಟ್ ಯೂಶ್ವಲಿ ಕಿಡ್ನಿ ಡೊನೇಷನ್ ಅಂದರೆ ನಾರ್ಮಲ್
ಆಸ್ಪತ್ರೆ ಮಾಹಿ ಮಣಿಪಾಲ್ ಸರ್, ನಿಮಗೆ ಧನ್ಯವಾದಗಳು. ಡಾಕ್ಟರ್ ಶಂಕರ್ ಪ್ರಸಾದ್ ಸರ್, ಪ್ರಾಧ್ಯಾಪಕರು ಹಾಗೂ ಮೂತ್ರಪಿಂಡಶಾಸ್ತ್ರ ಘಟಕದ ಮುಖ್ಯಸ್ಥರು, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ಮಾಹಿ ಮಣಿಪಾಲ್ ಸರ್, ನಿಮಗೂ ಕೂಡ ಧನ್ಯವಾದ. ಡಾಕ್ಟರ್ ರವೀಂದ್ರ ಪ್ರಭು ಸರ್, ಪ್ರಾಧ್ಯಾಪಕರು, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ಮಾಹಿ ಮಣಿಪಾಲ್ ಸರ್, ನಿಮಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಡಾಕ್ಟರ್ ಕೀರ್ತಿನಾಥ್ ಬಲಾವ್ ಸರ್, ಮುಖ್ಯ ವೈದ್ಯಾಧಿಕಾರಿಗಳು, ಡಾಕ್ಟರ್ TMMI ರೋಟರಿ ಆಸ್ಪತ್ರೆ ಕಾರ್ಕಳ, ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಶ್ರೀಮತಿ ಕೀರ್ತಿ, ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್, ಶ್ರೀಮತಿ ಸುರೇಖಾ, ಶ್ರೀ ಭರತ್, ಪತ್ರಿಕಾ ಮಾಧ್ಯಮದವರು, ಡಯಾಲಿಸಿಸ್ ಸೇವೆಯನ್ನು ಪಡೆಯುವವರು ಹಾಗೂ ನಿಮ್ಮ ಕುಟುಂಬಸ್ಥರು, ನನ್ನ ಆಸ್ಪತ್ರೆಯ ಎಲ್ಲ ಸಹೋದ್ಯೋಗಿಗಳು ಹಾಗೂ ವೈದ್ಯರುಗಳು, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಅದ್ಭುತವಾದ ಕಾರ್ಯಕ್ರಮ